ಪುರಕ್ಕೆ ಹೋದಳು ಪಂಡರಿನಾಥನ ದೇವಸ್ಥಾನ ಹಿಂಗ ಒಳಗ ಹಣಿಕೆ ಹಾಕಿ ನೋಡ್ತಾಳೆ ಗರ್ಭಗುಡಿ ಒಳಗ. ಆ ತಾಯಿ ಗರ್ಭಗುಡಿ ಒಳಗ ಹೋದಾಕಿ ಹೊರಗೆ ಬರಲಿಲ್ಲ. ಪಾಂಡುರಂಗನೊಳಗೆ ಲೀನಾಗಿ ಹೋಗಿದ್ದಳು ತಾಯಿ. ಯಾಕ? ಮನಸ್ಸು ಪರಮಾತ್ಮ ಮೇಲೆ ಕೊಡ್ಬೇಕು. ಯಾವಾಗ ಏಕಮುಖವಾಗಿ ಪರಮಾತ್ಮನ ಎಡೆಗೆ ನಮ್ಮ ಮನಸ್ಸನ್ನು ಕೊಡ್ತೀವಿ, ಪರಮಾತ್ಮ ಬಾಕಂದ ಅಂತ ಹೇಳಿ ಹತ್ತಿಕೊಳ್ತಾನ, ಮುದ್ದಾಡ್ತಾನೆ ನಮ್ಮನ್ನ. ಯಾರು ಎಷ್ಟು ಸಂಸಾರದ ಮ್ಯಾಲ ನಾವು ಪ್ರೀತಿ ಇಡ್ತೀವಿ, ಅಷ್ಟೇ ಪ್ರೀತಿ ಭಗವಂತನ ಮೇಲೆ ಇಟ್ಟಿದ್ದೀವಿ ಅಂತಂದ್ರೆ ನಮಗೆ ಯಾವಾಗಲೂ ಆತ್ಮಜ್ಞಾನದ ಸಾಕ್ಷಾತ್ಕಾರ ಆಗ್ತಿತ್ತು. ಹೊರಗೆ ದೇವರನ್ನ ಹುಡುಕಾಡುವ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಉದಾ 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 ಇಸ ಚಳಾತ ನೋಡ್ರಲ್ಲ, ಮಾನವಿ ಟ್ರಂಕ್ ಹೊತ್ಕೊಂಡು ಅಡ್ಡಾಡ್ತಾವ. ಉದಾ 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 ಈ ಕಡೆ ಯಾವ್ದು ಸದ್ಯ ಯಾವ್ದು ಎಲ್ಲಿ ಹೊಂಟಾರ? ಶ್ರೀಶೈಲಕ್ಕೆ ಹೊಂಟದ ಒಂದು ಬೇಳ. ಈ ಕಡೆ ಗುಡ್ಡಾಪುರಕ್ಕೆ ಹೋಗ್ತಾರ, ಈ ಕಡೆ ತುಳಜಾಪುರಕ್ಕೆ ಹೋಗ್ತಾವ. ಎಲ್ಲರೂ ಅಕೌಂಟ್ ದಿಕ್ಕಿ ಈ ಕಣ್ ದಿಕ್ಕಿ. ಆ ದೇವರುಗಳು ಯಾವ ದಿಕ್ಕಿ ಹೊಂಟಾವ ಯಾರಿಗೊತ್ತು? ಮನುಷ್ಯನೇ ಹೋಗಬೇಡ ಅಂತ ಉದ್ದೇಶ ಅಲ್ಲ, ಹೋಗು. ಯಾಕಂದ್ರೆ ಹೋಗುದನ್ನ ಒಂದು ಚುಲನೆ. ಚಂತನ ಮನಿ ಹಾಡ್ತಿ ಇಲ್ಲೇ ಇರ್ತಾನಿವ. ಯಾತ್ರಾ ಎದಕ್ಕೆ ಮಾಡ್ಯಾರ ಅನ್ನೋದನ್ನು ಹೇಳ್ತೀನ. ಯಾತ್ರಾ ಎದಕ್ಕೆ ಮಾಡ್ಯಾರಂತ ಕೇಳಿದ್ರೆ, ಒಂದಿಷ್ಟು ಮನಿ ಹ್ಯಾಂಡ್ತಿ ಮಕ್ಕಳು ಬಿಟ್ಟು ಬಿಟ್ಟು ಹೋಗೋ ರಾಟಿ ಬೀಳಿದಕ್ಕತ್ತೆ ಯಾತ್ರಾ ಮಾಡ್ಯಾರ. ಸ್ವಲ್ಪ ಮರಿಲಿ. ಯಾಕಂದ್ರೆ ಒಂದು ದಿನ ಎಲ್ಲನೇ ಬಿಟ್ಟು ಹೋಗೋದದ, ಅವಾಗ ತ್ರಾಸ ಆಗಬಾರ್ದು ಅಂತ ಈಗೇ ಇದು ಪ್ಲಾಟ್ಫಾರ್ಮ್ ನಿಮಗೆ. ಇದು ಮೊಬೈಲ್ ತೊಗೊಂಡು ಹೋಗಿರ್ತಾರೆ ಸಂಗತ, ಏನೋ ಇದೇ ಕ್ರಾಸ್ ದಾಟಿರೋದಿಲ್ಲ. ಹಂಗೆ ಫೋನ್ ಹಚ್ತಾನೆ, ಹಲೋ ಯಾರು ಪಿಂಟ್ಯ, ಮಮ್ಮಿ ಕೈ ಕೊಡು. ಬ್ಯಾಡ ಹೇಳಿ ಹೋಗೋದು ಯಾತ್ರಕ್ಕೆ. ಇಲ್ಲೇ ಕ್ರಾಸ್ ದಾಟಿಲ್ಲ, ಇಲ್ಲೇ ನಿಮ್ಮ ಮಮ್ಮಿ ಅಂತಾನಂತಂದ್ರೆ ಇನ್ನು ಸುಳ್ದಾಪುರಕ್ಕೆ ಯಾವಾಗ ಹೋಗಿ ಮುಡ್ತಾನೆ ಯವ್ವ. ಮನಸ್ಸ ಪರಮಾತ್ಮನಿಗೆ ಕೊಡು. ಎಲ್ಲಿ ಮನಸ್ಸ ಪರಮಾತ್ಮನ ಸಹಯೋಗ ಆಗ್ತದ ಅವಾಗಲೇ ನಿನಗೆ ಧ್ಯಾನ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾರ. ಇನ್ನೂ ಒಂದು 2 ಮಿನಿಟ್ ನಡೀತದ, ಇನ್ನೊಂದು 2 ಮಿನಿಟ್. ಯಾಕಂದ್ರೆ ನಾಳೆ ಇಲ್ಲ, ನಮ್ದು ಮುಗಿತು. ಇಬ್ರು ಗಂಡ ಹೇಳ್ತಿದ್ರತ್, ಅರ್ಥ ಒಳಗಿರ್ತದ. ಇದಕ್ಕೆ ಹಚ್ಚಿನ ದೃಷ್ಟಾಂತ ಬಳಸ್ತೀನಿ, ಬಾಳ ಶಾಸ್ತ್ರಕ್ಕೆ ಬಾಳ ಹೋದಂಗೆ. ಒಬ್ಬ ಹೆಣ್ಮಗಳು, ಆ ಹೆಣ್ಮಗಳು ಏನು ಅಂತ ಕೇಳಿದ್ರೆ, ಇಬ್ರು ಗಂಡ ಹೆಂಡತಿ. ಇವ ಗೌಡ್ರ ಮಗ, ಇದನ್ನು ಗೌಡ್ರ ಮಗಳು. 2 ಕೋಟಿ ಒಂದ್ ದಿವಸ ಲಗ್ನ ಮಾಡಿದ್ರು. ನಡೀತು ಪ್ರಪಂಚ. 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, 3 ವರ್ಷ ಹೋಯ್ತು, ಚಂದ ನಡೆದಿತ್ತು ಪ್ರಪಂಚ. ಆದ್ರೆ ಇವು ಒಳಗ ಗೌಡಿಕಿ ಅವು ಇವು ಒಳಗೆ ಹೊಕ್ಕದು ಅಂತ ಕೇಳಿದ್ರೆ ಬಹಳ ಡೇಂಜರ್ ಇರ್ತಾವ. ಇಬ್ರು ಗಂಡ ಹೆಂಡತಿ ಕಟ್ಟಿ ಮ್ಯಾಗ ಕುಂತಿದ್ರಂತ. ಊಟ ಗೀಟ ಮಾರಿ ಕಟ್ಟಿ ಮ್ಯಾಗ ಕುಂಡ್ರೋ ಪದ್ಧತಿ ಅವಾಗ. ಈಗ ನೀವು ಟಿವಿ ಮುಂದೆ ಕುಂಡಿರ್ತೀರಿ, ಅವಾಗ ಕಟ್ಟಿ ಮ್ಯಾಗ ಕುಂಡಿರ್ತೀವ್ರು ಹೊರಗೆ. ಇಷ್ಟೇ ಫರಕ್. ಮ್ಯಾಲ 1-2 ಕಾಯಿ ಹೊಂಟಿವು, 4 ಕಾಯಿಗಳು ಹಿಂಗ ಸಾಯಂಕಾಲ ಹಾರ್ಕೊಂತ ಹೊಂಟಿದ್ದು. ಈಕಿ ಗೌಡ್ತಿ ಈಕಿ ಏನಂದಳು, ಗೌಡಗಂದಳು, ನೋಡ್ರಿ ಅವು ಕಾಗಿ ಹೊಂಟಾವ ಅಂದಳಂತ. ಇವಂದ ಅವು ಕಾಗಿ ಅಲ್ಲ, ಅವು ಗೂಗಿ ಅದಾವ ಅಂದ ಇವ. ಈಕಿ ಅಂದಳು, ಅವು ಕಾಗಿ ಅದಾವ ಹೇಳ್ರಿ, ಗೂಗಿ ಅಲ್ಲ ಕಾಗಿ ಅದಾವ ಅಂದವತ್ತು. ಅವು ಕಾಗಿ ಅಲ್ಲ, ಅವು ಗೂಗಿ ಅದಾವ ಇವ. ಯಾಕೆ ಸೋತಾನ ನೀವು ಗೌಡನ ಮಗ. ಈಕಿ ಅಂದಳು, ಅವು ಕಾಗೆಲ್ಲ ಅವು ಗೂಗಿ ಅಲ್ಲ ಹೇಳ್ರಿ, ಅವು ಕಾಗಿ ಅದಾವ ಈಕಿ. ಇವ ಅಂದ, ಅವು ಗೂಗಿ ಅದಾವು ಕಾಗಲ್ಲ. ಇಬ್ರು ಬಾಯಿ ಬಿರುಸ್ನಾಗಿತ್ತು. ಮತ್ತೆ ಸೈಲೆಂಟ್ ಹೆಂಗಿರ್ತದದು, ಸ್ವಲ್ಪ ಹೆತ್ತಾಕೊತ್ತು ಒಂದಕ್ಕೊಂದು ಹಿಂಗೆ ಕಚ್ಚಾಡಕತ್ತು. ಅವು ಗೂಗಿ ಅದಾವ, ಗೂಗಿ ಅಲ್ಲು ಅಂತ ಇವ. ಅವು ಕಾಗದಾವಿಲ್ಲ, ಗೂಗಿ ಅನ್ನಂಗಿಲ್ಲ ಅಂತ ಈಕಿ. ಒಂದು ಬಡಿಗೆ ತೋಡಿ ಹೇಳ್ತೀನಿ, ಹಿಂಗೆ ಬಿಟ್ಟ ಏಟ ಹೊಡೆದ ಗನ್ನಾಗ ಬಾರ್ ಮೂಡಿತು. 2 ಮಾತಾಡ್ಲಿಲ್ರಿ. ಜಗಳರಿ ಬಿರುಸಾಗಿತ್ತು. ಬಾಗಲ ಮುಚ್ಚಿಕೊಂಡು ಬೆಳಗ್ಗೆ 8 ಗಂಟೆ ಆಯ್ತು. ದಿನ 6ಕ್ಕೆ ಬಾಗಲ ತೆಗೆಯವರು. 8 ಗಂಟೆ ಆದ್ರೂ ಬಾಗಲ ತೆಗಿಲಿಕ್ಕೆ ತಯಾರಿಲ್ಲ. 9 ಗಂಟೆ ಆಯ್ತು, 10 ಗಂಟೆ ಆಯ್ತು, ಬಾಗಲ ಬಂದೆ. ಅವರಿಗೆ ಸಂಶಯ ಬಂತು. ಸಂಶಯ ಬರ್ತದ, ಸಂಶಯ ಬಂತು. ಏನು ಸತ್ತವೋ ಏನ್ ಮಾಡ್ಯವು, ದಿನ 6ಕ್ಕೆ ಹೊರಗೆ ಬರೋವು, ಇವತ್ತು ಒಟ್ಟ ಹೊರಗೆ ಬಂದಿಲ್ಲ, ಏನೋ ಅನಾಹುತ ಆಗ್ಯದ. ಏನ್ ಮಾಡಿದ್ರು, ಇನ್ನೇನು ಬಾಗಲ ಬಡದ್ರು. ಅದು ಒಂದು ಮೂಲ್ಯಾಗ, ಇದು ಒಂದು ಮೂಲ್ಯ ಹೋಗಿ ಕೂತಿತ್ತು. ಅದು ಪೂರ್ವ, ಇದು ಪಶ್ಚಿಮ, 2 ಬೇರೆ ಬೇರೆ. ಎಲ್ಲ ಬಾಗಲ ಸಂಗಪ್ಪ ಅಂತ ಹೇಳಿ ಬಾಗಲ ಬಡಿ. ಏನಿಲ್ಲ, ಸಂಘವನು ಗಪ್ಪೆ, ಸಂಗಪ್ಪನು ಗಪ್ಪೆ. ಊರನ್ನವ್ರಂದ್ರು ಏನೋ ಆಗ್ಯದ, ಘಾತ್ ಆಗ್ಯದ, ತೊಂಬರಿ ಹಾರಿ ಅಂದ್ರು.
4 ಮಂದಿ ಹಾರಿ ತಗೊಂಡ್ಬಂದು ಹೊಡೆದ್ರು, ಬಾಗಲ ಮುರಿದು ಒಳಗೆ ನೋಡ್ತಾರ, ಹಂಗೆ ಕೂತಾವ ಗಪ್ಪೆ. ಅದೊಂದು ಮೂಲೆಗ ಇದೊಂದು ಮೂಲೆ. ಯಾಕೋ ಸಂಗಪ್ಪ ಏನಾಗ್ಯದ ಅಂತ ಕೇಳ್ದ ಕಾಕ. ಸಂಗಪ್ಪಂದ ಗಪ್ಪೆ ಕೂತ, ಏನಾಗ್ಯದ ಹೇಳುವ ಸಂಗಪ್ಪ, ಹೇಳಿದ್ರೆ ಗೊತ್ತಾಗುದಲ್ಲ, ಹೇಳಿ ಏನಾಗ್ಯದ ಅಂದ ಕೂಡಲೇ ಕಾಕ ನನಗೇನು ಕೇಳ್ಬೇಡ, ಅಲ್ಲಿ ಕೂತಾಳಲ್ಲ ಆಕೆ ಕೇಳು. ಆಕಿನ ಕಡೆ ಹೋದ್ರು, ಏನಾಗ್ಯದ ಹೇಳು ಏನಾಗ್ಯದ ಅಂತ ಕೇಳಿದ್ರು. ಸಂಗಪ್ಪ ನೀರು ಹೇಳಿ ಏನಾಗ್ಯದ ಕಾಕ, ನನಗೇನು ಕೇಳ್ಬೇಡ, ಅಲ್ಲಿ ಕುಂತ್ಕೊಂಡ್ರ ಕೇಳೋಣ. ಕಾಕ ಏನು ತಿಳಿವಲ್ದು. ಅವ ಅಂದ, ಏನ್ರಿ ಹೇಳಿದ್ರೆ ಗೊತ್ತಾಗದಲ್ಲ, ಹೇಳ್ರಿ ಅಂದ ಕೂಡಲೇನೆ ಕಾಕ ಅವ್ ಕಾಗ್ಯಲ್ಲ, ಅವ್ ಗೂಗ್ಯದ. ಕಾಕ ಅವ್ ಹೋಗ್ಯಲ್ಲ, ಅವ್ ಕಾಗಿನೇ ಅದಾವು. ಕಾಕ ಅಂದ ಎಲ್ಲಿದ ಹೋಗ್ದವ, ಹಾರು ಹೋಗ್ಯಾವಂದು. ಅವ್ ಇಲ್ಲಿಗೆ ಹಾರು ಹೋಗ್ಯಾವ. ಕಾಕ ಗೊತ್ತೈತಂತ ಕಾಗಿಗೆ ಹೋಗಿ ಕಚ್ಚಾಡಿ ಮೈ ಮೆತ್ತಗೆ ಮಾಡ್ಕೊಂಡು ತಗೊಳ್ಳಿ ಇದು ಹೇಳ್ರ ನಿಮ್ಮ ಹೇಳ್ರಿ ಅಂತ ತಿಳ್ಕೊಂಡು ಬಗೆದು ಸಮಾಧಾನ ಹೇಳಿ ಅದಕ್ಕೆ ಅಡಿಗೆ ಮನೆ ಕಳಿಸಿ ಅದಕ್ಕೆ ಹೊಲಕ್ಕೆ ಕಳಿಸಿ ಸಮಾಧಾನ ಮಾಡಿ 4 ಮಂದಿ ಇರ್ತಾರಲ್ಲ ಸಮಾಧಾನ ಮಾಡ್ಲಿಕ್ಕೆ ಇದು ಮಾಡಿ ಬಿಟ್ರು. ಇದು ಊಟ ಮಾಡ್ಲಿಕ್ಕೆ ಹೋಗಿತ್ತಲ್ಲ ಕಂಪನಿ, ಕಂಡ್ರಾಪಟ್ಟಿ ಹಸಿವಾಗಿತ್ತು. ಬಂದ ಕೂಡ್ಲೇನೆ ಬಿಗು ಇತ್ತು, ಒಮ್ಮೆ ಹಂಗೆ ಇರ್ತದ್ರಿ, ಬಿಗು ಇತ್ತು ಒಂದ್ ಜನ. ಕೈಕಾಲ ಮಕ್ಕ ತಕ್ಕೊಂಡ ಕುಂತ, ಇಕ್ಳು ಶಕ್ತಿ ಇತ್ತಲ್ಲ, ಸಾರು ತಂದಳು, ಇಕ್ಕರ್ಸದಳು, ಅನ್ನ ತಂದಳು, ಇಟ್ಳು, ಎಲ್ಲ ನೀಡಿದಳು. ಮತ್ತ ಹೋಳಿಗೆ ಮಾಡಿದಳು ಕಾಣ್ತದ, ಹೋಳಿಗೆ ಒಂದಿಟ್ಳು, ಹಾಲು ಹಾಕಿದಳು, ತುಪ್ಪ ಹಾಕಿದಳು. ಇದು ಉಣ್ಬೇಕಲ್ಲ. ಇವೇನಂದ, ನಾ ಹೇಳಿತ್ತಿಲ್ಲ ನಿನಗ ಅವ್ ಗೋಗ್ಯದವತ್ ಹೇಳಿ ಅಂದಿವ. ಅವ್ ಹೋಗಿ ಅಲ್ರಿ, ಅವ್ ಕಾಗ್ಯದವತ್ ಹೇಳಿ ಸಾಮರ್ಥ್ಯ ತಲೆ ನಸಿಗೆ ಬಾಯ್. ಇದು ಅದು 1ನೇ ಅಧ್ಯಾಯ, ಇದು 2ನೇ ಅಧ್ಯಾಯ. ಅದಕ್ಕೆ ಮಹಾತ್ಮರ ಉಪದೇಶ ಏನು ಅಂತ ಕೇಳಿದ್ರೆ, ಏನೇನಾರು ಮಾತಾಡಿ ಹೊತ್ತುಗಳಿಯೋದು ಬೇಡ. ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮ ಚಿಂತನೆ ಇದರೊಳಗೆ ವ್ಯಕ್ತದ. ಟೈಮಲ್ಲಿ ಹೋಗ್ತದೆ, ಎಲ್ಲರೂ ಹೋಗ್ತದೆ ಟೈಮ. ಆದ್ರೆ ಏನಾರೆ ಯಾರ್ದಾರೆ ಮಾತಾಡಿ ಕೆಲಸಕ್ಕೆ ಬರಲಾರ್ದ ಮಾತಾಡಿ ಬಯಸಿಕೊಂಡು ಅನಿಸಿಕೊಂಡು ಇನ್ನೊಬ್ಬರ ಸುದ್ದಿನೇ ಮಾತಾಡ್ತದೆ ಇದು ಅಂತ ಹೇಳಿ ಅನಿಸ್ಕೊಂಡು ಹೋಗುವುದಕ್ಕಿಂತ ಆ ಸಮಯವನ್ನು ನಾವು ಹೆಂಗೆ ಕಳಿಬೇಕು ಅಂತ ಕೇಳಿದ್ರೆ ಆತ್ಮಚಿಂತನೆಯೊಳಗೆ ಯಾವುದು ಆತ್ಮದ, ಯಾವುದು ಅನಾತ್ಮದ, ಯಾವುದು ಆತ್ಮದ, ಯಾವುದು ಅನಾತ್ಮದ, ಹಿಂಗ ವಿಚಾರವನ್ನ ನಾವು ಮಾಡ್ತಾ ಹೋದಾಗ ಒಮ್ಮ ಹಿಂಗ ಭಗವಂತನ ದರ್ಶನ ಆಗ್ತದ, ಸತ್ಯದ ಜ್ಞಾನ ಆಗ್ತದೆ. ಯಾವಾಗ ಸತ್ಯದ ಪರಮ ಜ್ಞಾನ ಉಂಟಾಯಿತೋ ಅವಾಗ ಇದಕ್ಕೆ ಮೋಕ್ಷಕ್ಕೆ ಯೋಗ್ಯವಾಗಿರ್ತಕ್ಕಂಥ ಅಧಿಕಾರಿ ಹೊರಗೆ ಬರ್ತಾರೆ. ಅದಕ್ಕಾಗಿ ಜ್ಞಾನ ಪ್ರತಿಪಾದನವನ್ನುವಂತಹ ಒಂದು ಸುಂದರವಾದ ಶಬ್ದವನ್ನ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಮುಖ್ಯ ನಮಗೆ ಗುರಿ ಏನಾಗಿರಬೇಕು ಅಂತ ಕೇಳಿದ್ರೆ, ಜೀವನದೊಳಗೆ ಬಂದ ಬಳಿಕ ಜ್ಞಾನವೇ ಪ್ರಾಧಾನ್ಯ ಇರಬೇಕು. ಅಧಿಕಾರ ಬರೋ ತನಕ ಕರ್ಮಕಾಂಡ ಉಪಾಸನ ಕಾಂಡ ಮಾಡೋದು ಜೀವನ ಪರ್ಯಂತರವರೆಗೂ ಅದರಾಗೆ ಇದ್ದಿ ಅಂದ್ರೆ ನಿನಗೆ ಎತ್ತವ್ರು ಯಾರು ಇಲ್ಲ. ನಿಜಗೊಂಡ್ರೆ ಬರದಾರ, ಕರ್ಮ ಜಾಲದೊಳು ಶಿಲುಕಿ ಅಕಸ್ಮಾತ್ ನೀ ಸಿಕ್ ಹಾಕೊಂಡಿ ಅಂತ ಕೇಳಿದ್ರೆ ನೀನೇ ಹಗ್ಗ ಕಟ್ಟಿಕೊಂಡಂಗ ಆಗ್ತದೆ. ಯಾಕ ಮತ್ತೊಮ್ಮೆ ಈ ಮನುಷ್ಯ ಜನ್ಮ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಅರ್ಧ ಪಾಪ ಅರ್ಧ ಪುಣ್ಯ ಮಾಡಿದಂತೆ ಮನುಷ್ಯ ಶರೀರ ಪ್ರಾಪ್ತಿಯಾಗ್ಯದ. ಬರೇ ಪುಣ್ಯನೇ ಮಾಡಿದ್ರಿ ಅಂದ್ರೆ ದೇವಲೋಕದೊಳಗೆ ಇರ್ತಿದ್ರಿ, ಬರೇ ಪಾಪನೇ ಮಾಡಿದ್ರಿ ಅಂತ ಕೇಳಿದ್ರೆ ಗಿಡನೋ ಮರನೋ ಆಗ್ತಿದ್ರಿ. ಪಾಪನೂ ಅಟ್ಟೆ ಅದ, ಪುಣ್ಯನೂ ಅಟ್ಟೆ ಅದ, 2 ಸಮಿಶ್ರ ಅಂತ ತಿಳ್ಕೊಂಡೆ ಈ ಸಮಿಶ್ರ ಸರ್ಕಾರ ರಚನೆ ಆಗ್ಯದ. ಯಾವುದು ಶರೀರ, ಅವೆರಡು ಸಮಿಶ್ರ ಇರೋದ್ರಿಂದಲೇ ಈ ಮನುಷ್ಯ ಶರೀರ ನಮಗೆ ಪ್ರಾಪ್ತಿಯಾಗ್ಯದ. ಈ ಮನುಷ್ಯ ಶರೀರದಿಂದಲೇ ಆ ಮೋಕ್ಷದ ಸಾಧನೆಯನ್ನ ನಾವು ಮಾಡಿಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ದಿನಾ ಒಂದು ವಿಷಯವನ್ನು ಇಟ್ಟುಕೊಂಡು ಪೂಜ್ಯರು ಇಲ್ಲಿ ಪರ್ಯಂತರವರೆಗೂ ತಮಗೆಲ್ಲ ತಿಳಿಸ್ತಾ ಬಂದಿದ್ದಾರೆ. ಅದಕ್ಕೆ ಈ ಭಾಗದ ಒಳಗೆ ಬಹಳ ಬಂದಿತ್ತಿಲ್ಲ. ನಮ್ಮ ಗುರುಗಳು ಷಣ್ಮುಖ ಮಹಾರಾಜರು ಅವ್ರ ಮಗ ಬಹಳ ಅವರು ಒಂದಿಷ್ಟು ಪರಿಚಯ ಆಗಿ ನಮ್ಮ ಕಡೆ ಬರ್ರಿ ಅಂತ ತಿಳ್ಕೊಂಡು ಅವ್ರದ್ದು ಒಂದು ಪುಣ್ಯದಿಂದ ಇವತ್ತು ನಾನು ನಿಮ್ಗೆಲ್ಲರೂ ನೋಡಕತ್ತೀನಿ. ನಾವು ನಮ್ಮ ರೂಟ್ ಹೆಂಗ್ಯಾವ ಅಂತ ಕೇಳಿದ್ರೆ ಇಂಡಿ ಒಳಗೆ ನಾ ಶಾಸ್ತ್ರ